ಇದೇನಾಗಿದೆ ಅಂದರೆ ಮೊದಲು ಎಸ್ ಬಿ ಐ ಬಗ್ಗೆ ಮಾತಾಡೋಣ. ಎಸ್ ಬಿ ಐ ವರ್ಷಕ್ಕೆ 3,500 ಕೋಟಿ, ಒಂದು ವರ್ಷಕ್ಕೆ 3,500 ಕೋಟಿ ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡುತ್ತೆ. ಓಕೆ, ಅದೊಂದು ಸ್ಕ್ಯಾಮ. ಇವ್ರು ಹೇಳ್ತಿರೋ ಪ್ರಕಾರ ಪೇಪರ್ ಅಲ್ಲಿ ಇದೆ ಅಂತ ನೀವು ಹೇಳಿದ್ರಲ್ಲ, ಭೌತಿಕ ಸ್ವರೂಪ, ಪೇಪರ್ ಅಲ್ಲಿ ಇದೆ, ಪೇಪರ್ ಡಾಕ್ಯುಮೆಂಟ್. ಅಂದ್ರೆ 3,500 ಕೋಟಿ ಏನಕ್ಕೆ ಖರ್ಚು ಮಾಡಿದ್ರೆ? ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂದ್ರೆ ನೀವು 3,500 ಕೋಟಿ ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೀರಾ. ಕಳೆದ 10 ವರ್ಷ ಲೆಕ್ಕ ಹಾಕೊಂಡ್ರೆ 35,000 ಕೋಟಿ. ನೀವು 35,000 ಕೋಟಿ ಖರ್ಚು ಮಾಡ್ಬಿಟ್ಟು ಇವತ್ತು ನಿಮ್ಗೆ ಡಾಕ್ಯುಮೆಂಟ್ ಕೇಳಿದ್ರೆ ಇಲ್ಲ ಭೌತಿಕವಾಗಿದೆ, ಅದೆಲ್ಲೋ ಇದೆ, ನಾನು ಮಿಕ್ಸ್ ಮಾಡ್ಬೇಕು ಅಂದ್ರೆ ಅಲ್ಲೇ ನೀವು ಈ 35,000 ಕೋಟಿ ಸ್ಕ್ಯಾಮ್ ಆಗಿದೆ, ಅದನ್ನ ಇಡಿ ರೈಡ್ ಮಾಡಿ ಮನಿ ಲಾಂಡ್ರಿಂಗ್ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಬೇಕು. ಇಲ್ಲ ಇವ್ರು ಸುಳ್ಳು ಹೇಳ್ತಿದ್ದಾರೆ, ಗ್ಯಾರಂಟಿ. ಇನ್ನೊಂದು, ಜಸ್ಟಿಸ್ ದೀಪಕ್ ಗುಪ್ತಾ, ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್, ಈ 12 ಏಪ್ರಿಲ್ 2019 ಎಸ್ ಬಿ ಐಗೆ ಕ್ಲಿಯರ್ ಆಗಿ ಆ ಬೆಂಚ್ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ನೀವು ಯಾವ್ಯಾವ ರಿಸೀಟ್ ಬಂದಿದ್ಯೋ ಆ ಡೇಟಾನ ರೆಡಿಯಾಗಿ ಇಟ್ಕೊಂಡಿರ್ಬೇಕು. ಕೋರ್ಟ್ ಯಾವಾಗ ನಿಮಗೆ ಕೇಳುತ್ತೋ ಅವಾಗ ಸಬ್ಮಿಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಬೆಂಚ್ ಯಾವಾಗ ಈ ರಿಟ್ ಪಿಟಿಷನ್ ಫೈಲ್ ಆಯ್ತೋ ಅವಾಗ್ಲೇ ಆರ್ಡರ್ ಮಾಡಿದ್ದಾರೆ. ಓಕೆ, ಅಂದ್ರೆ ಇವ್ರಿಗೇನು 15 ದಿನದಲ್ಲಿ ಕೊಡಿ ಅಂತ ಹೇಳಿದ್ದಲ್ಲ, ಇದು ಹೇಳಿದ್ದು 4 ವರ್ಷಗಳ ಮುಂಚೆನೆ, 5 ವರ್ಷಗಳ ಮುಂಚೆನೆ ನೀವು ರೆಡಿ ಮಾಡಿ ಇಟ್ಕೊಂಡ್ರಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್. ಓಕೆ, ಸುಪ್ರೀಂ ಕೋರ್ಟ್ ಆರ್ಡರ್ಗೂ ನಮ್ಮ ಎಸ್ ಬಿ ಐಗೆ ಬೆಲೆ ಇಲ್ವಾ? 5 ವರ್ಷ ಆದ್ಮೇಲೆ ನೀವು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದ್ರೆ ನೀವಿಲ್ಲ ನನಗೆ ಇನ್ನು 5 ತಿಂಗಳು ಬೇಕು, ಅದು ನೀವು ಯಾವಾಗ ಹೇಳ್ತೀರಾ? ನಾನು ಚುನಾವಣೆ ಆದ್ಮೇಲೆ ಕೊಡೋದು, ಜೂನ್ 30. ಅದಕ್ಕಿಂತ ಮುಂಚೆ ಕೊಡಕ್ಕಾಗಲ್ಲ. ಬಿಜೆಪಿ ಬಂಡವಾಳ ಗೊತ್ತಾಗ್ಬಿಡುತ್ತೆ ಕೊಟ್ಬಿಟ್ರೆ. ಈ ಎಸ್ ಬಿ ಐ ಬಿಜೆಪಿ ಪರ ಬ್ಯಾಂಕ್ ಅಥವಾ ನಮ್ಮ ದೇಶದ ಬ್ಯಾಂಕ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಚೇಂಜ್ ಮಾಡ್ಬೇಕು. ನಾವು ಎಸ್ ಬಿ ಎಂ ತಗೊಂಡ್ಬಿಟ್ಟು ಅದನ್ನ ಎಸ್ ಬಿ ಐ ಮಾಡ್ಬಿಟ್ರು, ಇವ್ರು ಎಸ್ ಬಿ ಬಿ ಮಾಡ್ಕೊಂಡ್ಬಿಡ್ಲಿ ಇವಾಗ, ಸ್ಟೇಟ್ ಬ್ಯಾಂಕ್ ಆಫ್ ಬಿಜೆಪಿ ಅಂತ. ಮುಂಚೆ ಪೊಲೀಸ್ ಅವ್ರು ಏನ್ ಮಾಡ್ತಿದ್ರು, ಎಲ್ಲ ಲಂಚ ತಗೋಬೇಕಾದ್ರೆ ಟೀ ಅಂಗಡಿ ಕೊಟ್ಬಾ ಅಂತ ಹೇಳ್ತಿರೋ, ಅವ್ನ ಅಂಗಡಿದಲ್ಲಿ 10 ರೂಪಾಯಿ ಇಸ್ಕೊ ಅಂತ. ಇವತ್ತೇನಾಗಿದೆ, ಎಸ್ ಬಿ ಐ ಆ ಕೆಲಸ ಮಾಡ್ತಾ ಇದೆ. ಇವ್ ಬಿಜೆಪಿಗೆ ಯಾವುದೇ ಪಕ್ಷಗಳು ಏನೇ ಭ್ರಷ್ಟ ಲಂಚ ಬರ್ಬೇಕು, ನೀವು ಅಲ್ಲಿ ಕೊಡಿ, ವೈಟ್ ಮನಿ ಮಾಡ್ಕೊಂಡು ನಾವು ತಗೋತೀವಿ ಅಂತ. ನೀವು ತಗೊಂಡಿದ್ದೀರಲ್ರಿ, ಪಬ್ಲಿಷ್ ಮಾಡಿ ನೀವೇನ್ ಎಲ್ಲಾರ್ದು ಪಬ್ಲಿಷ್ ಮಾಡಿ, ನೀವು ರಿಜೆಕ್ಟ್ ಏನ್ ಮಾಡ್ಲಿಲ್ಲ, ಎಲ್ಲಾರ್ದು ಪಬ್ಲಿಷ್ ಮಾಡಿ. ಅದೊಂದು ಅಕ್ರಮದ ಹಣ ಅಂತ ನಿಮ್ಗೆ ಅವತ್ತೇ ಮಗು ವಾಸನೆ ಬಡ್ದಿತ್ತು. ಯಾವ್ದು? ಕಾಂಗ್ರೆಸ್ಗೂ ಬಡ್ದಿತ್ತು. ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ದುಡ್ಡು ತಗೊಳ್ಳೋದು ಬಲಗೈಲಿ ಸ್ವಾಮಿ, ಬಲಗೈಲಿ ದುಡ್ಡು ತಗೊಂಡ್ಬಿಟ್ಟು ಎಡಗೈಲಿ ಅರ್ಜಿ ಹಾಕ್ಬಿಟ್ರ ಸುಪ್ರೀಂ ಕೋರ್ಟ್. ನೀವೆಲ್ಲ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ದುಡ್ಡು ಕೊಡೋದು ಅಪರಾಧ, ಸೀಕ್ರೆಟ್ ಆಗಿ ಇರ್ಲಿ ಅಂತ ನಾವೇನ್ ಹೇಳ್ತಾ ಹೇಳಿಲ್ಲ, ಜಗ ಜಾಹೀರ್ ಮಾಡಿ, ದುಡ್ಡು ತಗೊಂಡು ಕ್ವಿಟ್ ಪ್ರೋಕೋ ಬರುತ್ತಲ್ಲ, ಅವ್ರಿಗೆ ಏನಾದ್ರು ಫೇವರ್ ಮಾಡಿದಾರ, ಅದು ಪಾಯಿಂಟ್ ಚೆಕ್ ಮಾಡ್ಬೇಕು. ಯಾವುದೇ ಪಕ್ಷ ಆಗಿಲ್ಲ, ಯಾವ ದುಡ್ಡು ಬಂತು, ಆಮೇಲೆ ಆದಂತ ಬೆಳವಣಿಗೆ ಏನ ಕಂಪನಿ ವಿಚಾರದಲ್ಲಿ ಏನಾಗಿದೆ ಅದ್ರ ಬಗ್ಗೆ ನೆಕ್ಸ್ಟ್ ಮಾಹಿತಿ ಕೊಡ್ತೀನಿ ನಾನು, ಏನೇನಾಗಿದೆ ಅಂತ. ಆ ರೀತಿ ಇದ್ರೆ ಅದನ್ನ ಖಂಡಿತ ಸ್ಟಾಪ್ ಮಾಡ್ಬೇಕು. ಯಾವುದೇ ಪಕ್ಷಕ್ಕಾಗಿರ್ಲಿ ಅದನ್ನ ಬಹಿರಂಗ ಮಾಡ್ಬೇಕು. ಇದನ್ನ ನಾವು ಕೇಳ್ತಿರೋದು. ಇವಾಗ ಈ ಬಿಜೆಪಿ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಸ್ವಲ್ಪ ಇದು ಅಸೋಸಿಯೇಟಿವ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್, ಎಡಿಆರ್ ಅವರೇ ಫೈಲ್ ಮಾಡಿರೋದು. ಅವರೊಂದು ಆರ್ಟಿಕಲ್ ಬರೆದಿದ್ದಾರೆ, ಫ್ಯೂಚರ್ ಗೇಮಿಂಗ್ ಅಂಡ್ ಹಾಸ್ಟೆಲ್ ಸರ್ವಿಸಸ್ ಅಂತ 100 ಕೋಟಿ ಡೊನೇಷನ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಇವರು ಸಿಕ್ಕಿಂ ಮತ್ತೆ ನಾಗಾಲ್ಯಾಂಡ್ ಅಲ್ಲಿ ಒಂದು ಲಾಟ್ರಿ ಡಿಸ್ಟ್ರಿಬ್ಯೂಟರ್ಸ್, ಇವ್ರೇನ್ ಮಾಡಿದಾರೆ, ಅನ್ಸೋಲ್ಡ್ ಲಾಟ್ರಿನ ಇವ್ರುಗಳೇ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ಕೊಂಡಿದ್ದಾರೆ. ಇಡಿ 2017 ಇವ್ರ ಮೇಲೆ ರೈಡ್ ಮಾಡುತ್ತೆ, 400 ಕೋಟಿ ಇವ್ರ ಅಸೆಟ್ ಸೀಸ್ ಮಾಡುತ್ತೆ. ಅದಾದ್ಮೇಲೆ ಇವರು 100 ಕೋಟಿ ಬಿಜೆಪಿಗೆ ಡೊನೇಷನ್ ಕೊಡ್ತಾರೆ. ಅದಾದ್ಮೇಲೆ ಕೇಸ್ ಮುಚ್ಚೋಗುತ್ತೆ. ಅದೊಂದು. ಎರಡನೇದು, ಈ ಸಂಜೀವ್ ಗೋಯಂಕಾ ಗ್ರೂಪ್ ಅಂತ 55 ಕೋಟಿ ಡೊನೇಷನ್ 2020-21 ಇವರು ಬಿಜೆಪಿ ಕೊಡ್ತಾರೆ. ಅದಕ್ಕೆ ಇವ್ರಿಗೆ ಏನ್ ಪ್ರತಿಫಲ ಅಂದ್ರೆ, ಈ ವೆಸ್ಟ್ ಬೆಂಗಾಲ್ ಕೋಲ್ ಮೈನಿಂಗ್ ಒಂದು ಆಕ್ಷನ್ ಆಗುತ್ತೆ. ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಕೂಡ ಅಪ್ಲೈ ಮಾಡುತ್ತೆ ಕೋಲ್ ಮೈನಿಂಗ್. ಮೊನ್ನೆ ರಿಪಬ್ಲಿಕ್ ರಿಫಾರ್ಮ್ಸ್ ಅವರು ತೆಗೆದಿದ್ದಾರೆ ವಿಷಯನ. ಅಲ್ಲೇನಾಗಿದೆ, ಇಂಡಿಯನ್ ಗವರ್ಮೆಂಟ್, ನರೇಂದ್ರ ಮೋದಿ ಅವ್ರ ಗವರ್ಮೆಂಟ್ ಬೇಕು ಅಂತ ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಆಕ್ಷನ್ ಹಾಕಿರೋ ಫೈಲ್ ನ ರಿಜೆಕ್ಟ್ ಮಾಡಿ, ನೀವು ಯಾವ್ದೋ ತಪ್ಪು ಮಾಡಿದ್ದೀರಾ ಅಂತ ಇವ್ರಿಗೆ ಪ್ರೈವೇಟ್ ಏಜೆನ್ಸಿ ಕೊಟ್ಬಿಡ್ತಾರೆ. ಕ್ಯಾಗ್ ಆಡಿಟರ್ ಫೈಂಡ್ ಔಟ್ ಮಾಡುತ್ತೆ, ಸೆಂಟ್ರಲ್ ಗವರ್ಮೆಂಟ್ ಒಪ್ಕೋತಾರೆ, ಅದು ಮಿಸ್ಟೇಕ್ ಆಯ್ತು ನಮ್ ಕಡೆಯಿಂದ ಅಂತ. ಸಿಎಜಿ ಏನ್ಬೇಕು ನಮ್ಮಲ್ಲಿ? ಕ್ಯಾಗ್ ಅಂದ್ರೆ ನಮ್ ಜನಕ್ಕೆ ಅರ್ಥ ಆಗಲ್ಲ. ಅಂತ ಹೇಳ್ತಾ ಇರಬೇಕು. ಬೇಕಾದಷ್ಟು ಕಾರಣ ಇದೆ ಇದಕ್ಕೆ. ಅವ್ರು ಹೇಳ್ತಾರೆ ನೀವ್ ತಪ್ಪು ಮಾಡಿದ್ದೀರಾ ಟೆಂಡರ್ ಕರೆಯೋದ್ರಲ್ಲಿ ಅಂತ. ಆ ಸಂಜೀವ್ ಗೋಯಂಕಾ ಅವರು 55 ಕೋಟಿ ಡೊನೇಷನ್ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಅವ್ರಿಗೋಯ್ತು. 2ನೇ ಎಕ್ಸಾಂಪಲ್. 3ನೇ ಎಕ್ಸಾಂಪಲ್, ಮೇಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಇವೆಲ್ಲ ಡೇಟಾ ಇದೆ. 22 ಕೋಟಿ 2020-21 ಲಂಚ ಕೊಡ್ತಾರೆ. ಅವ್ರಿಗೆ 500 ಕೋಟಿ ಡಿಫೆನ್ಸ್ ಪ್ರಾಜೆಕ್ಟ್ ಅಲೋಕೇಟ್ ಆಗುತ್ತೆ. 4ನೇ ಲಾಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಟಾರೆಂಟ್ ಪವರ್ ಅವರು 15 ಕೋಟಿ ಲಂಚ ಕೊಡ್ತಾರೆ. ಬಿಜೆಪಿ ಎಲೆಕ್ಟ್ರಲ್ ಬಾಂಡ್ಸ್ಗೆ ಹಾಕಿರೋದು ಇವೆಲ್ಲ ದುಡ್ಡು.
ಅವ್ರಿಗೆ 6,000 ಎಕರೆ ಲ್ಯಾಂಡ್ ಗುಜರಾತ್ ಅಲ್ಲಿ ಅಲೋಕೇಟ್ ಆಗುತ್ತೆ. ಓಕೆ, ಇದು ಕ್ವಿಡ್ ಪ್ರೋಕೋ. ಅವ್ರ ಕಡೆಯಿಂದ ನೀವು ಎಲೆಕ್ಟ್ರಲ್ ಬಾಂಡ್ಸ್ ದುಡ್ಡು ತಗೊಂಡಿದ್ದೀರಾ, ಗವರ್ಮೆಂಟ್ ಪ್ರಾಜೆಕ್ಟ್ ಗಳಲ್ಲಿ ನೀವು ಕಿಕ್ ಬ್ಯಾಕ್ ತಗೊಂಡೆ ಅವ್ರಿಗೆ ಪ್ರಾಜೆಕ್ಟ್ ಅಲೋಕೇಟ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವೆಲ್ಲ ಡೇಟಾ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಇವಾಗ ಬಿಜೆಪಿಗೆ ಏನ್ ಭಯ ಅಂದ್ರೆ, ಈ ಡೇಟಾ ರಿಲೀಸ್ ಆದ್ರೆ ಯಾರ್ಯಾರು ಫಂಡ್ ಕೊಟ್ಟಿದ್ದಾರೆ ಯಾವ್ಯಾವ ವರ್ಷದಲ್ಲಿ ಅಂತ ನೀವು ಸಿಂಪಲ್ ಆಗಿ ಗೂಗಲ್ಗೆ ಹೋಗ್ಬಿಟ್ಟು ಆ ಕಂಪ್ನಿ ಹೆಸರು ಹಾಕ್ರಿ, ಅವ್ರು ಕೊಟ್ಟಿರೋ ಎಲ್ಲಾ ಕಾಂಟ್ರಾಕ್ಟ್ ಬಂದ್ಬಿಡುತ್ತೆ. ಇವರು ಬರೀ ಭಾರತ ದೇಶದಲ್ಲ, ಹೊರಗಡೆ ದೇಶದಲ್ಲೂ ಹಾಳು ಮಾಡ್ತಿದ್ದಾರೆ. ಮಂಗೋಲಿಯಾಗೆ $1 ಬಿಲಿಯನ್ ಲೈನ್ ಆಫ್ ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ. ಈ ಲೈನ್ ಆಫ್ ಕ್ರೆಡಿಟ್ ಏನು ಅಂದ್ರೆ, ನೀವು ಯಾವ್ದೋ ಕಂಪ್ನಿಗೆ ಸಾಲ ಕೊಡ್ತೀರಾ, ಆ ಕಂಪ್ನಿಲಿ ಯಾವುದೇ ಕಾಂಟ್ರಾಕ್ಟ್ ಆದ್ರೂ ಅದಕ್ಕೆ ಇಂಡಿಯಾದವ್ರನ್ನೇ ಕಾಂಟ್ರಾಕ್ಟ್ ಕೊಡಬೇಕು ಅಂತ ರೂಲ್ಸ್ ಇದೆ. ಆ ರೂಲ್ ಏನ್ ಮಾಡಿದ್ದಾರೆ, ಈ ಹೈದರಾಬಾದ್ ಒಂದು ಮೇಗಾ ಇಂಜಿನಿಯರಿಂಗ್ ಕಂಪ್ನಿಗೆ $694 ಮಿಲಿಯನ್ ಕಾಂಟ್ರಾಕ್ಟ್ ಕೊಡ್ಸಿದ್ದಾರೆ ಮಂಗೋಲಿಯಾದಲ್ಲಿ. ಅಲ್ಲಿ ಯಾವುದೋ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಇವ್ರಿಗೆ ಕಾಂಟ್ರಾಕ್ಟ್ ಕೊಡ್ಸಿದ್ದಾರೆ. ಇವರು ಎಲೆಕ್ಟ್ರಲ್ ಬಾಂಡ್ಸ್ಗೆ ದುಡ್ಡು ಹಾಕಿದ್ದಾರೆ. ಓಕೆ, ಸೊ ಭಾರತ ದೇಶದಲ್ಲಿ ಅಲ್ಲದೆ ಕೂಡ ಇವರು ಬೇರೆ ದೇಶದಲ್ಲೂ ಈ ಕಿಕ್ ಬ್ಯಾಕ್ಸ್ ತಗೊಂಡು ಪ್ರಾಜೆಕ್ಟ್ಗಳು ಕೊಡಿಸಿ ಇದು ಮಾಡಿದ್ದಾರೆ. ಆ ಲಿಸ್ಟ್ ಬಂದ ತಕ್ಷಣ ಇಡೀ ದೇಶ ಯಾರ್ಯಾರಿಗೆ ದುಡ್ಡು ತಗೊಂಡಿದ್ದಾರೆ ಬಿಜೆಪಿಯವರು, ಅವ್ರಿಗೆ ಎಂತೆಂತ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅಂತ ಮಾತಾಡಕ್ ಶುರು ಆಗ್ಬಿಟ್ರೆ ಇವ್ರು ಎಲೆಕ್ಷನ್ ಸೋತೋಗ್ಬಿಡ್ತಾರೆ. ಬಿಜೆಪಿ ಇಸ್ ದ ಬಿಗ್ಗೆಸ್ಟ್ ಕರಪ್ಟ್ ಪಾರ್ಟಿ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಪ್ರೂವ್ ಆಗ್ಬಿಡುತ್ತೆ. ಅದು ಬಿಜೆಪಿಗೆ ಭಯ. ಆದ್ರಿಂದ ಇವ್ರು SBI ನ ಕಂಟ್ರೋಲ್ ಮಾಡ್ತಿದ್ದಾರೆ. ಯಾವ್ಯಾವ ಇಂಡಿಪೆಂಡೆಂಟ್ ಏಜೆನ್ಸಿ ಇದೆಯೋ ಇವತ್ತು SBIಗೆ ಈಗ ಇಷ್ಟೆಲ್ಲ ನಾವು ವಿಶ್ಲೇಷಣೆ ಮಾಡ್ತಾ ಇದೀವಲ್ವಾ, ನಿಜಕ್ಕೂ ಅವ್ರಿಗೆ ಟೆಕ್ನಿಕಲಿ ಸಮಸ್ಯೆನೇ ಇಲ್ಲ ಅಂತ ನೀವು ಹೇಳ್ತಿರೋದು? 100% ಇಲ್ಲ. 4-5 ವರ್ಷಗಳು ಡೇಟಾ ತೆಗಿಬೇಕು ಅವರು, ಚಾನ್ಸೇ ಇಲ್ಲ, ಸಮಸ್ಯೆನೇ ಇಲ್ಲ. ಹೇಳಿದಲ್ಲ 3,500 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಮಾಡಿದ್ದಾರೆ ಅವರು. ಹೆಂಗಿರ್ಬೇಕು ಸಮಸ್ಯೆ? ಅಷ್ಟು ಇವಾಗ ನೀವೊಂದು 10,000 ಮೇಲೆ ಡೆಪಾಸಿಟ್ ಮಾಡ್ರೆ ಪ್ಯಾನ್ ಕಾರ್ಡ್ ಕೊಡಿ ಅಂತಾರೆ. ಲೋಕಲ್ ಬ್ಯಾಂಕ್ ಅಲ್ಲಿ ಕ್ಯಾಶ್ ಡೆಪಾಸಿಟ್ ಮಾಡ್ರೆ ಪ್ಯಾನ್ ಕಾರ್ಡ್ ಕೊಡಿ, ದುಡ್ಡೆಲ್ಲಿಂದ ಲಿಂಕ್ ಆಗಿಲ್ಲ ಅಂದ್ರೆ ಫೈನ್ ಕಟ್ಟಿ ಆಧಾರ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಆಧಾರ್ ಪ್ಯಾನ್ ಕಾರ್ಡ್ ಲಿಂಕ್ ಅದು ಆಯ್ತಲ್ಲ, ದೊಡ್ಡ ಮಟ್ಟದ ವಸೂಲಿ ಆಯ್ತಲ್ಲ. IT ರಿಟರ್ನ್ಸ್ ಆಗಿರ್ಬೇಕು. IT ರಿಟರ್ನ್ಸ್ ಅಲ್ಲಿ ನಿಮಗೆ 15 ಲಕ್ಷ ಮೇಲೆ ಒಂದು ರೂಪಾಯಿ ಜಾಸ್ತಿ ನಿಮ್ ದುಡ್ಡು ಬಂದಿರ್ಲಿ, IT ಇಂದ ನೋಟಿಸ್ ಬರುತ್ತೆ ಏನಿದ್ ದುಡ್ಡು ಅಂತ. ಅಷ್ಟು ಲಿಂಕ್ ಇದೆ. ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬಂದಿರೋ ದುಡ್ಡು ಇನ್ಕಮ್ ಟ್ಯಾಕ್ಸ್ ಹೋಗುತ್ತೆ. ಅಷ್ಟು ಲಿಂಕ್ ಸಿಸ್ಟಮ್ ಇಡೀ ದೇಶದಲ್ಲೇ ಡೆವಲಪ್ ಆಗಿರೋದು. 30,000 ಕೋಟಿ ವ್ಯವಹಾರದಲ್ಲಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಾವೆಲ್ಲ ಮುಟ್ಟಾಳ್ರು ಅನ್ಕೊಂಡಿದ್ದೀರಾ. ಭಾರತ ಜನಗಳನ್ನ ಮುಟ್ಟಾಳ್ರು ಅನ್ಕೊಂಡಿರ್ಬೇಕು SBI ಅವರು. ಇದು 100% ಬಿಜೆಪಿ ಭ್ರಷ್ಟಾಚಾರನ ಮುಚ್ಚಾಕೋದಕ್ಕೆ ಬಿಜೆಪಿ ಅವರು SBI ಮೇಲೆ ತರ್ತಿರೋ ಒತ್ತಡ. ಇವರು ಆ ಒತ್ತಡಕ್ಕೆ ಈಲ್ಡ್ ಆಗಿ ಡೇಟಾ ಕೊಡಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಹೇಳ್ತಾರೆ. ಇದನ್ನ ಜಸ್ಟಿಸ್ ದೀಪಕ್ ಅಂತ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ಇದು ನಗೆ ಪಾಟ್ಲೆ. ಇದು SBI ಬಂದ್ಬಿಟ್ಟು ಅಂತ ಡೇಟಾ ಇಲ್ಲ ಅಂತ ಹೇಳದೆ ನಗೆ ಪಾಟ್ಲೆ. ಅಷ್ಟು ಡೆವಲಪ್ಡ್ ಸಿಸ್ಟಮ್ IT, ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ವಿ, IT ಪವರ್ ಹೌಸ್ ಇಂಡಿಯಾ. ಅಂತದ್ರಲ್ಲಿ ನಮ್ಮ ಹತ್ರ ಡೇಟಾ ಇಲ್ಲ ಅಂತ ಹೇಳೋದೇ ಒಂದು ನಗೆ ಪಾಟ್ಲೆ. ಇದು 100% ಬಿಜೆಪಿ ಭ್ರಷ್ಟಾಚಾರ ಮುಚ್ಚಿಡೋದಕ್ಕೆ. ಅವ್ರು ಟೈಮ್ ಕೇಳಿರೋದು ಕೂಡ ಜಸ್ಟ್ ಎಲೆಕ್ಷನ್ ಆಗ್ಬಿಡ್ಲಿ, ಈ ಎಲೆಕ್ಷನ್ ಉಳಿಸ್ಕೊಂಬೋಣ, ಇನ್ 5 ವರ್ಷ ಆದ್ಮೇಲೆ ಅದೆಲ್ಲ ಮ್ಯಾಟರ್ ಸತ್ತೋಗುತ್ತೆ, ಏನು ಮ್ಯಾಟರ್ ಆಗಲ್ಲ. ಅದೇ ರೀತಿಗೆ ಜೂನ್ ತನಕ ಕೇಳಿದ್ದಾರೆ. ನಿಮ್ ಆಯ್ತಪ್ಪ, ಒಂದು ಪಕ್ಷ ಅನ್ಕೊಳ್ಳೋಣ ಅವ್ರಿಗೆ ಕಷ್ಟ ಇದೆ ಅಂತ. ಇಡೀ ಇಂಡಿಯಾದಲ್ಲಿ ಎಷ್ಟು ಮ್ಯಾನ್ ಫೋರ್ಸ್ ಇದೆ SBIಗೆ? ಒಂದು 5 ಲಕ್ಷ ಜನ ಇದಾರೆ. ಆಕೆ 5 ಲಕ್ಷ ಜನನ ತೆಗೀರಿ ಡೇಟಾನ. ಎಷ್ಟು ದಿನ? 1 ವಾರ, 15 ದಿನ. ದೇಶದ ಭವಿಷ್ಯದ ಚಿಂತೆ ಇದ್ರೆ ಯಾರೇ ಆಗಿದ್ರು ಕೂಡ ಕೆಲಸ ಮಾಡಿಸಿ ಡೇಟಾ ತೆಗೆದು ಸಬ್ಮಿಟ್ ಮಾಡಿರೋರು. ನೋಡಿ, ಕಳೆದ 10 ವರ್ಷದಲ್ಲಿ ಏನಾಗ್ತಿದೆ ಅಂದ್ರೆ, CBI ED ಮಾಡಿರೋ ರೇಟ್ಸ್ 90% ಅಪೋಸಿಷನ್ ಮೇಲೆ. ಅಂದ್ರೆ ಬಿಜೆಪಿಲಿ ಯಾರು ಕರಪ್ಟ್ ಇಲ್ವಾ? ಮಾಡಾಳ್ ವಿರೂಪಾಕ್ಷಪ್ಪನ ಮಗ 8 ಕೋಟಿ ದುಡ್ಡು ಇಟ್ಕೊಂಡು ಸಿಕ್ಕಾಕೊಂಡು ಹೈಕೋರ್ಟ್ ಅಲ್ಲಿ ಕ್ಲಿಯರ್ ಚಿಟ್ ತಗೊಂಡ್ರು. ಏನಕ್ಕೆ? ಪೊಲೀಸ್ನವರು ಎವಿಡೆನ್ಸ್ ಸಬ್ಮಿಟ್ ಮಾಡಲಿಲ್ಲ. ಸಾಕ್ಷ್ಯಾಧಾರ ಸಬ್ಮಿಟ್ ಮಾಡಲಿಲ್ಲ. ಪೊಲೀಸರು ಯಾವಾಗ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಸಾಕ್ಷ್ಯಾಧಾರ ಸಬ್ಮಿಟ್ ಮಾಡಲಿಲ್ಲ. ಬೇಲಿ ಎದ್ದು ಹೊಲಂ ಇದ್ದಂಗೆ ಇವ್ರು ಏನೇನು ಡಿಪಾರ್ಟ್ಮೆಂಟ್ಗಳು ಇವ್ರ ಕಂಟ್ರೋಲ್ ಇದೆಯಲ್ಲ, ಅವ್ರು ಯಾವ ತನಿಖೆ ಆಗಕ್ಕೆ ಬಿಡೋದೇ ಇಲ್ಲ. ಇವ್ರು ತನಿಖೆ ಮಾಡಿಸೋದೆಲ್ಲ ಪೊಲಿಟಿಕಲ್ ಅಪೋನೆಂಟ್ ಮೇಲೆ. ಅವ್ರು ರೈಡ್ ಮಾಡೋ, ಬಿಜೆಪಿ ಹಿಮಂತ್ ಬಿಶ್ವ ಶರ್ಮಾ ರೈಡ್ ಮಾಡೋ, ತಗೋ ಈ ಕಡೆ ಪಕ್ಷಕ್ಕೆ. ಬರೀ ಇದೇ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ED, ನಮ್ಮ ಎಲೆಕ್ಷನ್ ಕಮಿಷನರು, CBI, ನಮ್ಮ RBI, ನಮ್ಮ ನ್ಯಾಷನಲ್ ಬ್ಯಾಂಕ್ಸ್ಗಳು, ಇದೆಲ್ಲ ಇಂಡಿಪೆಂಡೆನ್ಸ್ ಕಳ್ಕೊಂಡ್ಬಿಡಿದೆ ಇವತ್ತು. ಇವರೆಲ್ಲ ಬಿಜೆಪಿ ನರೇಂದ್ರ ಮೋದಿ ಅವರ ತಾಳಕ್ಕೆ ಕುಣಿತಾ ಇದ್ದಾರೆ. ಇದು ಯಾವಾಗ ಇವ್ರ ಇಂಡಿಪೆಂಡೆನ್ಸ್ ವಾಪಸ್ ಬರುತ್ತೋ ಅವಾಗ್ಲೇ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತ ನಿಜವಾಗ್ಲೂ, ಇನ್ಕ್ಲೂಡಿಂಗ್ ಸರ್ಟೈನ್ ಪಾರ್ಟ್ಸ್ ಆಫ್ ಮೀಡಿಯಾ. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದೀವಿ ನಾವು. ನೀವು ನ್ಯಾಷನಲ್ ಚಾನೆಲ್ ಆನ್ ಮಾಡಿ, ಎಲ್ಲರೂ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇದಾರ. ಇಂಡಿಯಾ ಟುಡೇ ಒಂದಲ್ಲೇ ಪ್ರೋಗ್ರಾಮ್ ಬಂದಿದ್ದು. ನೀವು ಟೈಮ್ಸ್ ನಾವು ತಗೊಳ್ಳಿ, ಮಿರರ್ ನಾವು ತಗೊಳ್ಳಿ, ನ್ಯೂಸ್ 18 ತಗೊಳ್ಳಿ, ಯಾವ್ದ್ರಲ್ಲೂ ಇಲ್ಲ. ಮೀಡಿಯಾಗಳು ಕೂಡ ಇವತ್ತು 98% ಆಫ್ ದ ಮೀಡಿಯಾ ಒಂದು ಅದಾನಿ ಹತ್ರ ಇದೆ, ಇನ್ನೊಂದು ಅಂಬಾನಿ ಹತ್ರ ಇದೆ. ಆ ಎಲೆಕ್ಟ್ರಲ್ ಬಾಂಡ್ ಯಾವಾಗ ಆಚೆ ಬರುತ್ತೋ ಟಾಪ್ 2 ನೇಮ್ ಬರೋದೇ ಇವರಿಬ್ರದ್ದು. ನಾನು ಇವಾಗಲೇ ಹೇಳ್ತೀನಿ. ಆದ್ದರಿಂದ
ಯಾವತ್ತು ಇವ್ರ ಮುಚ್ಚಿಯಿಂದ ಬಿಡುಗಡೆ ಆಗುತ್ತೋ ಈ ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ಗಳು, ಅವತ್ತೇ ನಮ್ಮ ದೇಶದಲ್ಲಿ ನಮ್ಮ ಜನಗಳಿಗೆ ನ್ಯಾಯ ಸಿಗೋದು. ಅಷ್ಟು ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಅಶೋಕ್ ಮೃತ್ಯುಂಜಯ, ಥ್ಯಾಂಕ್ ಯು ರಾಘವೇಂದ್ರ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ನೋಡೋಣ ಸುಪ್ರೀಂ ಕೋರ್ಟ್ ಈ SBI ಹೇಳಿರ್ತಕ್ಕಂಥ ಈ ಒಂದು ವಾದವನ್ನು ತಿರಸ್ಕರಿಸುತ್ತಾ ಒಂದಷ್ಟು ಮಾರ್ಪಾಡು ಮಾಡಲಾಗುತ್ತಾ, ಮಾರ್ಚ್ ಒಳಗಾದರೂ ಈ ಒಂದು ವರದಿ ಬರುತ್ತಾ ಅಥವಾ ಜೂನ್ 30ವರೆಗೂ ನಾವು ಕಾಯಬೇಕಾ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.